ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ ಘೋಷವಾಹಿನಿಯ ಚೇತನ್ ಕುಮಾರ್. ನಾಳೆ ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಬಂದಿರತಕ್ಕಂಥ ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು ಅನೇಕರು ಈ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಹೊಂದಾಣಿಕೆ ಇಲ್ಲದ ಕಾರಣಕ್ಕೋಸ್ಕರ ಅವರು ವ್ಯಾಪಾರಕ್ಕೆ ಬಂದವರು ನಮ್ಮ ದೇಶವನ್ನು ಆಳೋದಕ್ಕೆ ನಿಲ್ತಿದ್ದಾರೆ. ಆ ಸಂದರ್ಭದಲ್ಲಿ ಅನೇಕ ಹೋರಾಟಗಳನ್ನು ಮಹಾತ್ಮ ಗಾಂಧೀಜಿ, ಜ್ಯೋತಿಬಾ ಫುಲೆ ಅನೇಕ ಹಿರಿಯರು ಅವರ ಮುಂದಾಳತ್ವದಲ್ಲಿ ನಡೆಸ್ತಾರೆ. ಅದರಲ್ಲಿ ಪ್ರಮುಖವಾದದ್ದು ಕ್ವಿಟ್ ಇಂಡಿಯಾ ಚಳುವಳಿ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಚಳುವಳಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ಅನೇಕರು ಆ ಕ್ವಿಟ್ ಇಂಡಿಯಾ ಚಳುವಳಿಗೆ ಭಾಗವಹಿಸ್ತಾರೆ. ಅದರಲ್ಲಿ ಒಂದು ಗರ್ಭಿಣಿ ಭಾಗವಹಿಸಿ ಅದು ಇತಿಹಾಸ ಪುಟದಲ್ಲಿ ದೇಶದಲ್ಲಿ ಸೇರ್ಕೊಂಡಿದ್ದ ಅಂತಹ ಯಲಿಯೂರು ಗ್ರಾಮದಲ್ಲಿ ಇವತ್ತು ಬಂದಿದ್ದೇವೆ. ಹಾಗಾಗಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಹಿನ್ನೆಲೆಯಲ್ಲಿ ಈ ಒಂದು ಊರಿಗೆ ಬಂದಿದ್ದೇವೆ. ಇಲ್ಲಿ ಹಿರಿಯರು ಯಾರನ್ನ ಇದ್ದಾರೆ ಅವ್ರ ಬಗ್ಗೆ ಮಾಹಿತಿಯನ್ನ, ಅವರು ಯಾವ್ಯಾವ ರೀತಿ ನಡೀತಿದ್ದ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ. ನಾವು ಹೇಳಿದಾಗೆ ಯಲಿಯೂರಿನ ಅನೇಕ ವ್ಯಕ್ತಿಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಗವಹಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಕ್ವಿಟ್ ಇಂಡಿಯಾ ಚಳುವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳುವಳಿಯನ್ನ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸಾಕ್ತದೆ. ಅಲ್ಲಿ ನಮ್ಮ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ಬಹಳಷ್ಟು ಜನ ಕೃಷಿಕರು ಭಾಗವಹಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಚಿಕ್ಕ ಹನುಮಯ್ಯ ಅವರು ಆ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಅವರ ಮಗನಾಗಿರ್ತಕ್ಕಂಥ ಲಕ್ಷ್ಮಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ತಿಳಿದಿರ್ತಕ್ಕಂಥ ಮಾಹಿತಿ, ಅವ್ರ ತಂದೆಯವರು ಏನೇನು ಹೇಳಿದ್ದಾರೆ ಮಾಹಿತಿ ನಮ್ಮ ಜೊತೆ ಹಂಚ್ಕೊಳ್ಳೋರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ ಸರ್. ನಿಮ್ಮ ಚಿಕ್ಕ ಹೆಣ್ಮರು ನಿಮ್ಮ ತಂದೆಯವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಎಷ್ಟು ಹೆಮ್ಮೆಯನ್ನು ತಂದು ಕೊಡ್ತದೆ? ಒಳ್ಳೆ ಹೆಮ್ಮೆ ತರುತ್ತೆ. ಅವರು 39ನೇ ಇಸ್ವಿಯಲ್ಲಿ ಅವಾಗ ಬ್ರಿಟಿಷ್ನರ ಇದರಲ್ಲಿ ಅವರು ಸ್ವತಂತ್ರಕ್ಕಾಗಿನ ಈಚಲು ಮರ ಕಡ್ದು ಇದಾದಾಗ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ಟು ಅವ್ರನ್ನ ಬ್ರಿಟಿಷ್ನ ಜೈಲ್ಗೆ ಹಾಕಿರು. ಅದು ಸೆಂಟ್ರಲ್ ಜೈಲ್ ತುಮಕೂರು ಲಾಕಪ್ ಹಾಕಿರು. ಹಾಕಿದಾಗ ಆಮೇಲೆ ಅಲ್ಲಿಂದ ಶಿಫ್ಟ್ ಮಾಡಿ ಸೆಂಟ್ರಲ್ ಜೈಲ್ಗೆ ಹಾಕಿರು. ತಿರ್ಗಿ ಅಲ್ಲಿಂದ ನೆಕ್ಸ್ಟ್ ಅಲ್ಲೊಂದ್ 2-3 ತಿಂಗಳು ಜೈಲಲ್ಲಿ ಹಾಕಿ ತಿರ್ಗಿ ಅಲ್ಲಿಂದ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಿದ್ರು. ತಿರ್ಗಿ ಅಲ್ಲಿಂದ ಅದು 1.5 ತಿಂಗಳೇನೋ ಅಲ್ಲಿ ಮೈಸೂರು ಜೈಲಿನಲ್ಲಿ ಇದು ಮಾಡಿ ಅವರು ಅನುಭವಿಸ್ಬಿಟ್ಟು ಬಂದು ತಿರ್ಗಾ ಆಮೇಲೆ ಅದು ಎಲ್ಲ ಬಿಡುಗಡೆ ಮಾಡಿ ಅವಾಗ ಪ್ಲೇಗ್ ಕಾಯಿಲೆ ಬರೋದು. ಯಾರ ಇದ್ರು ಹೊರಟೋಗಿದ್ರು ಹೋಗ್ಬಿಡ್ರಿ ಎಲ್ಲ ಅದೇ ಸತಾಗ್ತಿದ್ರಲ್ಲ ಇವರು, ಇಲ್ಲ ನಾವು ಅದನ್ನ ಪೂರ್ತಿ ಚಳುವಳಿ ಮುಗಿಸೇ ನಾವು ಹೋಗ್ತೀವಿ ಜೈಲ್ ಅನುಭವಿಸಿ ಅಂತ ಹೇಳಿ ಅನುಭವಿಸಿ ಬಂದ್ರು. ಬಂದ್ಮೇಲೆ ಆಮೇಲೆ ಅವರು ಸ್ವತಂತ್ರಕ್ಕಾಗಿ ಹೋರಾಡಿದಾರೆ ಅಂತ ಹೇಳಿ ಅವಾಗ ನೆಹರು ಕಾಲ ಅಲ್ಲ, ಅವಾಗ ಪ್ರಧಾನಮಂತ್ರಿ ಅವ್ರ ಕಾಲದಲ್ಲಿ ಅವಾಗ ಅವ್ರಿಗೆ ಇವರು ಬ್ರಿಟಿಷ್ ಸ್ವತಂತ್ರಕ್ಕಾಗಿ ಹೋರಾಡಿದಾರೆ ಅಂತ ಹೇಳಿ ಅವಾಗ ಪೆನ್ಷನ್ಗೆ ಆರ್ಡರ್ಸ್ ಮಾಡಿ ಫಸ್ಟ್ ಗೆ 50 ರೂಪಾಯಿ ಪೆನ್ಷನ್ ಆರ್ಡರ್ಸ್ ಮಾಡಿರು. ಮಾಡಿದಾಗ ಆಮೇಲಿಂದ ಇಲ್ಲಿಂದ ಇದಾಗಿ ಆಮೇಲೆ ಪೆನ್ಷನ್ ಬರಕ್ ನಿಂತವ್ರಿಗೆ. ಈ ರೀತಿಯಾಗಿ ಅವರು ಸ್ವತಂತ್ರಕ್ಕೆ ಹೋರಾಡಿ ನಮ್ಮೂರಲ್ಲಿ ಸುಮಾರು ಒಂದು 10-12 ಜನ ಇದ್ದಾರೆ. ಈರಣ್ಣ ಅನ್ನೋರು ಇದ್ದಾರೆ, ಆಮೇಲೆ ದೊಡ್ಡಮ್ಮಪ್ಪ ಅನ್ನೋರು ಇದ್ದಾರೆ, ಹನುಮಂತಯ್ಯ ಅನ್ನೋರು ಇದ್ದಾರೆ, ದಾನಪ್ಪ ಅನ್ನೋರು ಇದ್ದಾರೆ, ತಿಮ್ಮಯ್ಯ ಅನ್ನೋರು ಇದ್ದಾರೆ, ಆಮೇಲೆ ಕಪ್ಪಣ್ಣ ಅನ್ನೋರು ಇದ್ದಾರೆ, ಸಿದ್ನಂಜಪ್ಪ ಅನ್ನೋರು ಇದ್ದಾರೆ, ಭಜನೆ ಈರಣ್ಣ ಅನ್ನೋರು ಇದ್ದಾರೆ. ಒಟ್ಟೆ ಟೋಟಲ್ ಒಂದು 10-11 ಜನ ಮೇಲಿದ್ದಾರೆ. ನಿಮ್ಮ ಯಲಿಯೂರಿಂದ ಒಂದು 10-11 ಜನ ಸ್ವತಂತ್ರ ಕ್ವಿಟ್ ಇಂಡಿಯಾಕ್ಕೆ ಭಾಗವಹಿಸಿದ್ದಾರೆ. ಅವ್ರು ಎಲ್ಲರೂ ವೀರಭದ್ರಪ್ಪ ಅನ್ನೋರು, ಅವರು ಅದಕ್ಕೆ ಮೇನ್ ಮುಖ್ಯ ಪಾತ್ರಧಾರಿ. ಅದರಲ್ಲಿ ಅವರೆಲ್ಲ ದಿನ ಇದಕ್ಕೆ ಸ್ವತಂತ್ರ ಹೋರಾಡಕ್ಕೋಸ್ಕರ ಅವ್ರನ್ನೆಲ್ಲ ಜೈಲಿಗೆ ಕಳಿಸಿ ಅವರೆಲ್ಲ ಅವರು ಹೋಗಿ ಎಲ್ಲ ಅನುಭವಿಸಿ ಬಂದು ಅವರೆಲ್ಲ ಅದಕ್ಕಾಗಿನೇ ಪಾತ್ರ ವಹಿಸಿ ಎಲ್ಲ ಇದು ಮಾಡಿದಾರೆ ಅವ್ರು. ಅಂದ್ರೆ ಇದು ಸ್ವತಂತ್ರಕ್ಕೆ ಇಷ್ಟು ಜನ ಓಡಾಡಿದ್ರಲ್ಲ, ಇವ್ರಿಗೆ ಏನಾದ್ರು ಸ್ವತಂತ್ರ ಹೋರಾಟಗಾರ ಅಂತ ಬಸ್ಸಲ್ಲಿ ಏನಾದ್ರು ಫ್ರೀ ಇದೆ, ಬಸ್ ಪಾಸ್ ಏನಾದ್ರು ಕೊಟ್ಟಿದ್ದಾರೆ, ಟ್ರೈನ್ ಪಾಸ್ ಕೊಟ್ಟಿದ್ದಾರೆ, ಇದೆಲ್ಲ ನಮ್ಮ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ. ಹೌದಾ? ಇನ್ನೊಂದು ಘಟನೆ ಇದೆ. ಒಂದು ಗರ್ಭಿಣಿ ಯಲಿಯೂರಿಂದ ಒಂದು ಆಕೆ ಭಾಗವಹಿಸಿದ್ರು ಅಂತಕ್ಕಂಥದ್ದು ಇತಿಹಾಸ ಪುಟದಲ್ಲಿದೆ. ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಇಲ್ಲ ಸರ್, ಅದು ನಮಗೆ ಗೊತ್ತಿಲ್ಲ. ಅದು ಹೌದಾ? ಗೊತ್ತಿಲ್ಲ. ಅದು ನಮ್ ತಂದೆಯರಿಗೆ ಗೊತ್ತಿರ್ಬೋದೇನೋ. ಕೊರೋನಾ ಹೆಂಗ ಹೊರಟೋದ್ರೆ ನಮ್ಮಪ್ಪರೇ ಇಲ್ಲ ನಾವು ಹೋಗೋದಿಲ್ಲ, ನಾವು ಪೂರ್ತಿ ಎಷ್ಟು ತಿಂಗಳು ನಾವು ಜೈಲ್ ಇದೀಯಾ ಅದನ್ನ ಅನುಭವಿಸೇ ನಾವು ಹೋಗ್ತೀವಿ ಅಂತ ಹೇಳಿ ಜೈಲ್ ಅನುಭವಿಸೇ ಬಂದಿದ್ದವ್ರು. ಅದು ಟೋಟಲ್ ಇದೆಯಲ್ಲ ನೋಡಿ ರೆಕಾರ್ಡ್. ಅದು ಹೌದೌದು ನೋಡ. ಇದು ಸೆಂಟ್ರಲ್ ಪೆನ್ಷನ್ ಬೇರೆ ಕಳೆದೋಗ್ಬಿಟ್ಟಿತ್ತು. ಅದನ್ನ ಡೆಲ್ಲಿಯಿಂದ ಅದೇ ಮಿನಿಸ್ಟರ್ ಸತ್ಯನಾರಾಯಣ ಕಡೆ ಇಲ್ಲ ಐತಲ್ಲ ಇದು, ನೋಡ್ದೆ ಇವ್ರು ಅವ್ರ ಕಡೆಯಿಂದ ತರಿಸ್ಕೊಂಡಿದ್ದು ಇದನ್ನ. ಇವಾಗ ಬರ್ತಿಲ್ಲವಾ? ಇಲ್ಲ ಸರ್, ನಿಂತೋಗಿದೆ ಸರ್. ಅದೇ ಅವ್ರು ಡೆತ್ ಆದ್ರೆ ನಿಮ್ ಮಕ್ಳಿಗೆ ಅಂತ ಏನಾದ್ರು ಕೊಡೋದಲ್ವಾ? ಇಲ್ಲ ಸರ್, ಕೊಡ್ತಾ ಇಲ್ಲ. ಅದೇ ನಿಮ್ಮ ತಾಯಿಯವರು ಇದ್ರೆ ಕೊಡ್ತಿದ್ರಿ? ಅವ್ರಿಂದ ನಮ್ಮಮ್ಮರ ಇರೋವರೆಗೂ ಬಂತು. ಬಂತಾ? 47,000 ತನಕ ಬಂತು. 45,000 ತನಕ ಬಂತು. ಅಲ್ಲ